ವಿಕೆಟ್ಗಳಲ್ಲಿ ಒಂದು ಆಲ್ರೆಡಿ ಔಟ್ ಆಗುವ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತದೆ. ಗಾಳಿ ಬಂದು ಹೊಡಿಕಂದ್ರೆ ಕಾಚಾ ಚಿಂಡಿ. 100 ರೂಪಾಯಿ ಅಂತ 10 ರೂಪಾಯಿ ಮತ್ತೆ. ಈಗ ನಾವು ಶಂಕರನಾರಾಯಣ ಸರ್ಕಲ್ ಅಲ್ಲಿ ರೈಟಿಗೆ ತಿರ್ತಾ ಇದ್ದೇವೆ ಸಿದ್ದಾಪುರ ಕಡೆ. ಇಲ್ಲಿ ನಮ್ಮ ಚಾಲಕರಾಗಿ ಪ್ರದೀಪ್ ಶೆಟ್ಟಿ ಅವರಿದ್ದಾರೆ. ಈ ಕಡೆ ನಮ್ಮ ಪ್ರವಾಸಿ ತಂಡದ ನೇತೃತ್ವವನ್ನು ವಹಿಸಿರುವಂತಹ ದಿನಕರ್ ಗುರುವಾಯನಕೆರೆ ಅವರಿದ್ದಾರೆ. ಇಲ್ಲಿ ನಮ್ಮ ಹಿರಿಯ ಕಾರ್ಯಕರ್ತರು ಪಾಂಡವಣ್ಣ ಅವರಿದ್ದಾರೆ. ಇಲ್ಲಿ ನಮಗೆ ಎಲ್ರಿಗೂ ಕೂಡ ಸುರಕ್ಷತೆಗಾಗಿ ಅಕ್ಷಯ್ ಅವರಿದ್ದಾರೆ. ಇಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತೆ ಇದು ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾದ ಆದಿತ್ಯ ಪುತ್ರ ಅವರಿದ್ದಾರೆ. ನಿಮ್ಮೊಂದಿಗೆ ನಾನು ಸುಭಾಷ್ ಶೆಟ್ರು. ಯಾವ್ದು ಊರ್ ಬೇಡ, ನಮಗೆಲ್ಲ ಗೊತ್ತಾಗೋಯ್ತು. ಡಿಸೈಡ್ ಮಾಡಿದ್ದೆ ಹಿಂಗೆ ನಾನು ಪಾಸ್ ಮಾಡ್ದ ನಾನು ನನ್ನ ಪಕ್ಕ ನಾನಲ್ಲೇ ಮತ್ತೆ ಕೂತಿದ್ದೆ. ಆಚೆ ಅವರನ್ನು ಗಟ್ಟಿ ಇಟ್ಕೊಂಡು ಅವ್ರ ಯಾರ ಅಲ್ಲ ನಿಮ್ಮ ಸಂಘದವ್ರು ಒಬ್ರು ಬಂದಿರಲ್ಲ, ಮತ್ತೆ ವಾಪಸ್ ಗಾಡಿ ಹತ್ಲ ಇಲ್ಲ ಅವ್ರ. ಎಲ್ಲಿ ಹೋಗ್ತಾ ಇದ್ದು ಅಂತ ಆಯ್ತು. ಒಂದಿನ ಎಲ್ಲದಲ್ಲಿ ಹೆಣುಕಡಿಯ ಹೈವೇ ಇಲ್ಲ, ನಾವೊಂದ ಅಲ್ಲೆಲ್ಲ ನಾ ಹೋಗ್ತಿದ್ದೆ, ಜೋರ್ ಕಟ್ ಮಾಡ್ಕೊಂಡ್ ನಾನು ಓಲ್ಟೇಕ್ ಮಾಡ್ಕೊಂಡ್ ಇತ್ತೀಚೆ ಡ್ರೈವಿಂಗ್ ಕಲ್ತು ನೀನ ಮನೆಗೆ ಹೊಡಿತ್ರಲ್ಲ ಅಂದಿ. ಈಗ ಇಲ್ಲಿ ಬಾಳಿಗುರಿ ಘಾಟ್ ಇದ್ದೇವೆ. ಸ್ವಲ್ಪ ಹೊತ್ತಿನಲ್ಲಿ ಚೆಂಡುಕಾಂಬ ದೇವಸ್ಥಾನದ ಒಂದೆರಡು ಸುಬಸ ಕಾಣಿಕೆ ಹೋಗ್ತೇವೆ. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇವೆ. ವ್ಯೂ ಪಾಯಿಂಟ್, ಇಲ್ಲಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೇವೆ. ಹೇಳಿ ಮಾತಾಡು. ಕ್ಯಾಮರಾ ಇಟ್ಟು ಮಾತಾಡಿ ಅಂದ್ರೆ ಮತ್ತೆ ಹೇಳ್ಬೇಕು. ಇವರು ನಮ್ಮ ಯಾರು ಗೊತ್ತಿರೋದು ಕರ್ಕಿ ರವಿ ಕಳ್ಳ. ಈ ಎಲ್ಲಿದೆ ಬಾಳೆಬೆರೆ ಘಾಟ್ನ ವ್ಯೂ ಪಾಯಿಂಟ್ ನಲ್ಲಿ ಈ ಕರ್ಕಿ ಯಾರು ಹೋಯ್ತಾನ ರವಿನಿಗೆ ಟ್ಯಾಗ್ ಮಾಡಿ ಇನ್ನ ಬಂದಿರಾ ಕರ್ಕಿ ಹುಡುಗರ ಇಲ್ಲ ಮಾತಿಗಡ ಸಿಕ್ಕ ನಿಮ್ಗೆ ಸಿಗುವ ಸಾಧ್ಯತೆ ಇದೆ. ಮಕ್ಕಳು ಜಾಸ್ತಿ ಇರುತ್ತಾ ಲಾಸ್ಟ್ ಟೈಮ್ ಬಂದಲಿಕ್ಕೆ ಈಗ ತೋರುತ್ತಲ್ಲ. ತೆಗಿಯ ಸೆಲ್ಫಿ ತೆಗಿಯ ಪಟ ತೆಗಿಯ. ಅದೇ ಹಳಿ ಗಾಡಿ ಹಾರಿಸಿದ್ಯಾ? ಅದಾದ ನಂತರ ಒಂದೊಂದ್ ಗಾಡಿ ನಾನ್ ಕೂತದ್ ಒಂದೇ ಗಾಡಿಗೆ, ನೀನ್ ಆಗಲ್ಲ ಒಂದೇ ದಿನ ಒಂದೇ ಸ್ಪಾಟ್ 8 ಗಾಡಿ ಕೂತಿದ್ಯಲ್ಲ. ಹಿಂದಿದ್ದನಿ ಕೂತಿ ಮತ್ತೆ ಅವನಿಗಲ್ದೆ ಮುಂದಿದ್ದನಿ ಮತ್ತೆ ಕೂತಿದ್ಯಲ್ಲ. ಕಾಣಲ್ಲ ಸಿಚುವೇಶನ್ ನಾನ್ ಬೇಗನೆ ಗೊತ್ತಿಲ್ಲ ದನ ಸಿಕ್ಕಿ ಅವ್ನು ಮುಂದಿನ ಇಬ್ರು ಪಟ್ಟ ಬೇಕಾಗಿ ಅಷ್ಟು ಸರಿ ಗಾಡಿ ಅವನಿಗೆ ಅದು ಟ್ಯಾಲೆಂಟ್ ಅದ. ಈಗ ತಾಗತ್ತಂದ್ರಲ್ಲ, ನಾವೆಲ್ಲ 10 ವರ್ಷಕ್ಕೆ ಒಂದ್ಸರಿ ತಾಗ್ಸೋದು ಕಷ್ಟಪ್ಪ. ಇವ್ರ ಆಗಿಲ್ಲ 10 ವರ್ಷ ಓಡಿಸೋದು ಗಾಡಿ ಇದೆ. ನಾವು 1 ವರ್ಷ ಓಡಿಸ್ತೀವಿ, 350 ಕಿಲೋಮೀಟರ್ 400 ಕಿಲೋಮೀಟರ್. ಹಾಯ್ ಫ್ರೆಂಡ್ಸ್, ನಾವು ಉಂಡೆ ತಿಂತ ಇದೀವಿ ಅಷ್ಟೇ. ಇಲ್ಲಿ ದಿನಕರಣ್ಣ ಉಂಡೆ ತಿಂತ ಇದ್ದಾರೆ. ಇಲ್ಲಿ ನಮ್ಮ ಡ್ರೈವರ್ ಪ್ರದೀಪ್ ಶೆಟ್ಟಿ. ಕೈ ಮಾಡ ಬೇಡ. ಇಲ್ಲಿ ನಮ್ಮ ಸ್ನೇಹಿತರು ಯುವ ಮೋರ್ಚಾದ ಮಹಾಶಕ್ತಿ ಕೇಂದ್ರ, ಸಿದ್ದಾಪುರ ಮಹಾಶಕ್ತಿ ಕೇಂದ್ರದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದಂತಹ ಶ್ರೀಯುತ ಆದಿತ್ಯ ಪುತ್ರನವರೇ. ಇವರು ಸುಭಾಷ್ ಶೆಟ್ಟಿ ಅಂತ ಖ್ಯಾತ ಭಾಗವತರು. ಇವನ್ ಬಗ್ಗೆ ಹೇಳ ಸುಭಾಷ್ ಶೆಟ್ಟಿ ಬಗ್ಗೆ. ಅವರು ಸುಭಾಷ್ ಶೆಟ್ಟಿ ಅಂತ ಚುಚ್ಚಿ ಅವರು, ಅವರ ಊರಲ್ಲ ಅವ್ರದ ಯಾವ್ದೋ ಕಾಡ್ ಇತ್ತಲ್ಲ,
ಚುಚ್ಚಗೆ. ಈಗ ದರ್ಲಿ ಗುಡ್ಸುಕೋರ ಅವ್ರಿಗೆ ದರ್ಲಿ ಸಿಕ್ಕುದಿಲ್ಲ. ಈ ಟೆಟ್ರಾ ಪ್ಯಾಕ್ ಯಾವ್ದ ಇದು ಓಟಿ ಮತ್ತೆ ಮತ್ತದ ಯಾವ್ದ ಓಲ್ಡ್ ಮಂಕ್ ಅದೇ ಸಿಕ್ಕುದು. ದರ್ಲಿ ಸಿಕ್ಕುದು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಎಂತಕ್ಕಂದ್ರೆ ಅಷ್ಟು ದೊಡ್ಡ ಕುಡುಕರು ಅವರು. ಕೊಡ್ತಾರೆ ಮತ್ತೆ ಅದ್ರಲ್ಲ ಮತ್ತೆ ಬೇರೆ ಮಾತಿಲ್ಲ. ಇವರೇ ನೋಡಿ ಸುಭಾಷ್ ಶೆಟ್ರು. ಎರಡು ಮಾತ್ರ ಯಾರ ಬಳ್ಳಾರಿ ಹತ್ರ ಹೆಚ್ಚು ಚಿತ್ರದುರ್ಗ ಬಳ್ಳಾರಿ ಹೈವೇ ಮಧ್ಯ. ಈ ಲಾರಿ ಏನ್ ಕಾಣ್ತಾ ಇದೀರಿ, ಇದು ಹೂಕೋಸ್ನ ಲೋಡ್ ಮಾಡ್ಕೊಂಡು ಬಂದಿರೋ ಲಾರಿ. ಲಾರಿಯಲ್ಲಿ ಹೂಕೋಸ್ ಲೋಡ್ ಇದೆ, ಬಟ್ ಇಲ್ಲಿ ಡೆಕೋರೇಷನ್ಗೂ ಕೂಡ ಹೂಕೋಸ್ ಅನ್ನೇ ಯೂಸ್ ಮಾಡಿದ್ದಾರೆ. ತುಂಬಾ ಒಂದು ಕಲಾತ್ಮಕವಾಗಿ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ, ಅಥವಾ ಚಂದ ಒಂದು ಅಲಂಕಾರ ಮಾಡಿದ್ದಾರೆ. ಸಹೋದ್ಯೋಗಿಗಳು ಸ್ವಲ್ಪ ಕಳೆದುಕೊಳ್ತಾ ಇದ್ದಾರೆ. ಸುಭಾಷ್ ಎಲ್ಲೋದ್ಯಾ? ಚೈತ್ರ ನಾವೀಗ ಎಲ್ಲಿದ್ದೀವಿ? ನಾವೀಗ ಅದಾನಿಯ ಹತ್ರ ಇದ್ದೀವಿ. ಯಾವ ಅದಾನಿ? ಅದೋನಿ ಒಂದು ಸ್ಟ್ರೀಟ್ ಲೈಟ್ ಅಂತ ಇಲ್ಲಲ್ಲ ಮಾರೆ ಇಲ್ಲ. ಇಲ್ಲಪ್ಪ ಸ್ಟ್ರೀಟ್ ಲೈಟ್ ಇಲ್ಲಲ್ಲ ಇಲ್ಲ. ಫೈನಲಿ ರೀಚ್ ಇಸ್ ಮಂತ್ರಾಲಯ. ಮಳೆ ಇಲ್ಲ. ಅಂತೂ ಇಂತೂ ಬೆಳಗ್ಗೆ ಹೊರಟವರು ಮಳೆಯ ನಡುವೆಯೂ ದೀಪಣ್ಣನ ರಭಸದ ವೇಗದಲ್ಲಿ ಬಂತು. ಇಲ್ಲ ಜೀವಮಾನದಲ್ಲಿ ಇದು ಫಸ್ಟ್ ಈಗ ನಾವ್ ಇಷ್ಟೇ ಬಂದ್ಬಿಡಿ ಹೇಳ್ತಾ ದಿನ ಗಾಡಿ ಓಡಿಸಕು ಇವತ್ತು ಸ್ಲೋ ಬಂದದ್ಕು. ಲೊಕೇಶನ್ ಬಾಯ್ ಲೊಕೇಶನ್ ಪನ್ಲೆ ಇದು 130 मीटर पर लेफ्ट कर. हिंदी में बोलो. लेफ्ट को क्या बोला था हिंदी में? ಹೆಸರೆಂತ ರಾಘವೇಂದ್ರ ಮಂತ್ರಾಲಯ ಅಲ್ಲ ಆಚೆ ಒಂದು ಇದು ಅದಲ್ಲಿ ಇದು ಈಚೆಗೆ ರಾಯಚೂರು ಇದು ರಾಯಚೂರು ಈ ಗಾಡಿ ಗ್ಲೋಬಲ್ ಸ್ಟೇ ಮಂತ್ರಾಲಯ. ಅದೇ ಯಾಕೆ ಹೆಸರು ಈಚೆಗೆಲ್ಲ ಇರ್ತೀನಿ ರೂಮನ ಎಷ್ಟು ಹೊಡ್ತಾ ಹೀರೋಯಿನ್ ಹೋಗಿದ್ದ. ಸಂವಿಧಾನದಲ್ಲಿದ್ದೇವೆ. ರಾತ್ರಿಯ ಊಟ ಮುಗಿಸಿಕೊಂಡು ಮಾಡಿಕೊಂಡು ನಂಬಿಕೊಳ್ಳಲಿದ್ದೇವೆ. ಅಲ್ಲೇ ಪಂಜಿ ಅಂತದ ತೋರಂತ ಅದ ಇಲ್ಲ ಗಾಳಿ ಬಂದ್ ಹೊಡಿಕಂದ್ರೆ ಕಾಚ ಚಿಂಡಿ ಏಸಿ ಗಾಳಿ ಪಟ್ಟ ಕಾಚ ಬಣಿಲಿ. ಹೇಳೀಗ ಎಲ್ಲಿ ಹೋಗ್ತಿತ್ತು ನಾವು? ಈಗ ಮಂತ್ರಾಲಯದ ರಾಯರ ದರ್ಶನ ಹೊರಟಿದ್ದೇವೆ. ಇಲ್ಲಿ ನಮ್ಮ ಚಾಲಕರು F1 ರೇಸರ್ ಪ್ರದೀಪ್ ಶೆಟ್ಟಿ ಅವರಿದ್ದಾರೆ. ಅವರಿಂದ ಅವರ ಒಂದು ಮಾರ್ಗದರ್ಶನ ಇಲ್ಲಿ, ಯಾಕಂದ್ರೆ ಬಹಳಷ್ಟು ಬಾರಿ ಅವರು ಇಲ್ಲಿ ಬಂದ ಅನುಭವ ಇರೋದ್ರಿಂದ ಸ್ಪೆಂಡರ್ ಬೈಕ್ ಅಲ್ಲಿ ಅದು ಮಂತ್ರಾಲಯಕ್ಕೆ ಬಂದಿದ್ರು. ಒಬ್ರೇ ಸೋಲೋ ರೈಡ್ ಮಾಡಿದ್ದಾರೆ. ಅತಿ ವೇಗದಲ್ಲಿ ಬಂದಿರುವಂತಹ ಪ್ರದೀಪ್ ಶೆಟ್ಟಿ ಅವರು. ದಿನ 2 ಮುಂಜಾನೆ ಎದ್ದು ಮಂತ್ರಾಲಯದ ಶ್ರೀ ಗುರುರಾಯರ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೇವೆ.
ನಾವು ಮಂತ್ರಾಲಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಗ್ಲೋಬಲ್ ಸ್ಟೇ ಮಂತ್ರಾಲಯಂ ಎಂಬ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ದೇವೆ. ನಮ್ಮವರದೇ ಊರಿನವರದೇ ಒಂದು ಲಾಡ್ಜ್ ಅದು. ತುಂಬ ಸೂಪರ್ ಆಗಿದೆ. ಬಂದವರೊಮ್ಮೆ ಅಲ್ಲೇ ವಿಸಿಟ್ ಮಾಡಿ ನೋಡಿ ಉಳ್ಕೊಳ್ಳಿ. ಒಳ್ಳೆ ವ್ಯವಸ್ಥೆ ಇದೆ ಅಲ್ಲಿ. ನೋಡಿ ನಾವೀಗ ಅವರು ರಾಘವೇಂದ್ರನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮೊದಲೇ ಸಿಸ್ಟಮ್ ಇದ್ದಿತ್ತ ಪ್ರದೀಪ್ ಅವರೇ? ನೀವು ಮೊದಲು ಬಂದಾಗ ಈ ತರ ಇರ್ಲಿಲ್ಲ, ಡೈರೆಕ್ಟ್ ಬಿಡ್ತಾ ಇದ್ರು. ಈಗ ಜನ ಜಾಸ್ತಿ ಆಗಿದ್ರಿಂದ ಕ್ಯೂ ಅಲ್ಲಿ ಬಿಡ್ತಾರೆ. ಆದ್ರೆ ಅಷ್ಟು ಏನು ರಶ್ ಇಲ್ಲ. ಈಗ ಆರಾಮಾಗಿ ದರ್ಶನ ಮಾಡಬಹುದು. ಇಲ್ಲಿ ದರ್ಶನ ಆದ್ಮೇಲೆ ನಾವು ಸೀದಾ ಪಂಚಮುಖಿ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತೀವಿ. ಆಮೇಲೆ ವಿಚಾಲಯಕ್ಕೆ ಹೋಗಿ ಹಂಪಿಗೆ ಎಂಟ್ರಿ ಆಗ್ತೀವಿ. ನಾವು ಹಂಪಿಯಲ್ಲಿ ಅಷ್ಟಿಗೆ ನಮ್ಮ ಏನೇ ಅಪ್ಡೇಟ್ ಇದ್ರು ಇತಿಹಾಸ ಪ್ರಸಿದ್ಧ ಕಾಲ ಸುಭಾಷ್ ಶೆಟ್ಟಿ ಅವರು ಕೊಡ್ಬೇಕು. ಸುಭಾಷ್ ಶೆಟ್ಟಿ ಅವ್ರೆ, ಈ ಬಗ್ಗೆ ನಿಮ್ಮ ಅನಿಸಿಕೆ, ಇದ್ರ ಇತಿಹಾಸ ನಿಮ್ಗೆ ತಿಳಿದಿದ್ಯಾ? ಇಲ್ಲಿನ ಇತಿಹಾಸ ಅನ್ನೋದು ಎಲ್ರಿಗೂ ಕೂಡ ತಿಳಿದಿರ್ತಕ್ಕಂಥ ಒಂದು ಇತಿಹಾಸ. ಅಂದ್ರೆ ರಾಯರ ಮಹಿಮೆ, ಅವರ ಒಂದು ಸಾಮರ್ಥ್ಯ ಅಂತಹದ್ದು. ಹಾಗಾಗಿ ಮೊದಲಿಗೆ ಈಗ ತಾಯಿ ಮಂಚಾಲಮ್ಮನ ದರ್ಶನವನ್ನು ಮಾಡಿಕೊಂಡು ಸೀದಾ ರಾಯರ ದರ್ಶನವನ್ನು ಪಡೆದು ಹೋಗೋಣ. ಬನ್ನಿ ನಾನು ಈಗ ಪ್ರಸಾದ ತಗೊಳ್ಳಿಕ್ಕೆ ನಾವು ಲೈನಲ್ಲಿ ಇಟ್ಟಿದ್ದೇವೆ. ನಮ್ಮ ಮಾರ್ಗದರ್ಶಕರು ಮಾಡಿದ ಚಿಕ್ಕ ಎಡವಟ್ಟಿನಿಂದ ನಾವು ಸ್ವಲ್ಪ ಲೇಟ್ ಆಯ್ತು. ಯಾಕಂದ್ರೆ ಮಾರ್ಗದರ್ಶಕರಿಗೆ ಕೆಲವೊಂದು ಪರ್ಚೇಸ್ ಮಾಡೋದಿತ್ತು, ಅಲ್ಲಿಗೆ ಹೋದ್ರು. 3 ಜನ ಲೈನಲ್ಲಿ ನಿಂತಿದ್ರೆ ಇಷ್ಟೊತ್ತಿಗೆ ಆಗ್ತಾ ಇತ್ತು. ಹಾಗೆ ಈಗ ಪ್ರಸಾದವನ್ನು ತಗೊಂಡು ಮತ್ತೆ ಭೇಟಿ ಆಗೋಣ. ಎಷ್ಟು ಸಲ ಅನುಭವ ಇದ್ದವರು? ಇವರು 4 ಸಲ ಅನುಭವ ಇತ್ತು ಅಂತ ಹೇಳಿ ಹೇಳ್ತಾರೆ. 4-5 ಸಲ ವರ್ಷಕ್ಕೆ ಬರ್ತೇನೆ ಅಂತಾರೆ. ಆದ್ರೆ ಏನು ಮಾರ್ಗದರ್ಶಕರು ಸುಖ ಇಲ್ಲ, ಪ್ರಯೋಜನ ಇಲ್ಲ. ಎಲ್ಲಿತ್ತು ನಾವೀಗ? ಯಾವ ಊರದಾಗ? ಪಂಚಮುಖಿ ಗಾಣದ ಊರ ಹೆಸರು ಗಾಣದ ದೇವಸ್ಥಾನ ಪಂಚಮುಖಿ. ಪಂಚಮುಖಿ ಗಾಣದ ಎಂತ ಮಾಡ್ತಿರ್ತಾರೆ? ಪಂಚಮುಖಿ ಆಂಜನೇಯ ದೇವಸ್ಥಾನ. ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮುಗಿಸಿ ಎಲ್ಲ ಹೋಗ್ತಾ ಇದ್ದೀವಿ ಈಗ. ಅಂದ್ರೆ ಆ ಕಡೆ ಒಂದು ಇದೆಯಂತಪ್ಪ, ಏನು ಅಂತ ನಂಗೂ ಗೊತ್ತಿಲ್ಲ. ನಮ್ಮ ಸುಭಾಷ್ ಶೆಟ್ಟಿ ಅಲ್ಲ ಚುಚ್ಚಿ ಅವರು ಹೇಳ್ಬೇಕು ಎಂತ. ಸುಭಾಷ ಹೇಳ ಎಂತದ? ಎಲ್ಲಿ ಹೋಗ್ತಾ ಇದ್ದೀವಿ? ಇಲ್ಲಿ ಅದು ಆಂಜನೇಯನ ಹಾಸಿಗೆ ಮತ್ತು ದಿಮ್ಮು. ಈಗ ಆ ಕಡೆ ಮತ್ತಷ್ಟು ಹೇಳೋದಿಲ್ಲ ಎಲ್ಲ ಅವರೆಲ್ಲ ಅನ್ಕೋತೈತಿ. ಹಿಂದೆ ಅಂತ ಆಯ್ತಾ? ಇಲ್ಲಿ ಬನ್ನಿ ಈಗ ಈ ಕಡೆ ಬನ್ನಿ.
ಎಲ್ಲ ನೀವು ಕರೆಕ್ಟ್ ಕೊಟ್ಟಿದ್ರೆ ಎಲ್ಲ ಗಿಣಿಶಾಸ್ತ್ರ ಗಿರಿಶಾಸ್ತ್ರ ಕೇಳುವಂತ ಕೂತ್ಕೊಂಡ್ರು ಕೂತ್ಕೊಂಡು ಒಂದು ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ಅವರು 301 ಒಂದು ಇಡಿ ಅಂತ ಹೇಳಿದ್ರು. ಇವ್ರಿಗೆ ಅಷ್ಟು ಪಟ್ಟ ಅರ್ಥ ಆಗಿಲ್ಲ. ಆಮೇಲೆ ಹೇಳಿದ್ರು 310 ರೂಪಾಯಿ ಇಡ್ಬೇಕಾಗುತ್ತೆ. ಇವ್ರು ಆಮೇಲೆ 10 ರೂಪಾಯಿ ಕೊಟ್ಟು ಫೋಟೋ ಆಗಿಬಿಟ್ರು. 10 ರೂಪಾಯಿ ಇಡ್ಡಿ ಬಂದ ಎಷ್ಟಾಗ್ತದೆ 100 ರೂಪಾಯಿ ಇಡ್ಬೇಕು ಅಂದ 100 ರೂಪಾಯಿ ಅಂತೆಲ್ಲ 10 ರೂಪಾಯಿ ಮತ್ತೆ ಎಂತ ಇದೆ ಅದೇ ಸ್ವಲ್ಪ ಜಸ್ಟ್ ಕ್ರಾಸ್ ಕೂತ್ಗಳಲ್ಲಿ ಇವಾಗಿರೋರು ಬಂದು ಅಪ್ಪಣ್ಣ ಆಚಾರವರ ಜನರೇಷನ್ಗಿಂತ ಇವಾಗಿರೋರು ಬಂದು ಅಪ್ಪಣ್ಣ ಆಚಾರವರ 6th ಜನರೇಷನ್ ಅಂತ ಕರೆಯುವುದು ಈ ಮಠನ ನೋಡ್ಕೊಂಡು ನಾವೇ ಒಂದು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮುಗಿಸಿ ಮಂತ್ರಾಲಯ, ಕಿಚ್ಚಾಲೆ ಹಾಗೂ ಪಂಚಮುಖಿ ಕ್ಷೇತ್ರಗಳಿಗೆ ತಿರುಗಿ ಅಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ಒಂದು ಧಾರ್ಮಿಕ ಪ್ರವಾಸವನ್ನ ಅಥವಾ ಧಾರ್ಮಿಕ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಇನ್ನು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವಂತಹ ಒಂದು ಐತಿಹಾಸಿಕ ಪ್ರವಾಸವನ್ನ ನಾವು ಪ್ಲಾನ್ ಮಾಡಿದ್ದೇವೆ. ಹಾಗಾಗಿ ಅದರ ಮೊದಲನೇ ಹಂತವಾಗಿ ಈಗ ನಾವು ಹಂಪಿ ಕಡೆ ನಾವು ನಮ್ಮ ತಂಡ ತೆರಳುತ್ತಾ ಇದೆ. ನಮ್ಮ ಸಾರಥಿ ಪ್ರದೀಪ್ ಶೆಟ್ರು ನಮ್ಮ ಒಂದು ತಂಡದ ಸಾರಥ್ಯವನ್ನು ವಹಿಸಿದ್ದಾರೆ. ಒಂದಾಳತ್ವದಲ್ಲಿ ದಿನಕರ್ ಅವರಿದ್ದಾರೆ, ಪಾಂಡು ರಂಗನಾಯ್ಕರವರಿದ್ದಾರೆ, ಹಾಗೆ ನಮ್ಮ ಬಿಜೆಪಿಯ ಯುವ ನಾಯಕರಂತಹ ಆದಿತ್ಯ ಪುತ್ರನರವರಿದ್ದಾರೆ, ನಮ್ಮ ಖಜಾಂಚಿ, ನಮ್ಮ ಪ್ರವಾಸಿ ತಂಡದ ಖಜಾಂಚಿ ಆದಂತಹ ಅಕ್ಷಯ್ ಅವರಿದ್ದಾರೆ. ಇವರ ಮೂಲಕವಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಂದ್ರೆ ಹೆಚ್ಚಿನ ಮಾಹಿತಿಯನ್ನ ನಾವು ಹಂಪಿ ತಲುಪಿದ ನಂತರ ನಿಮ್ಗೆ ಕೊಡ್ತೇವೆ. ಮಾರ್ಗ ಮಧ್ಯ ಸಿಗುವಂತಹ ವಿಶೇಷತೆಗಳನ್ನ, ವಿಶೇಷ ಕ್ಷಣಗಳನ್ನ ಮತ್ತೆ ಒಂದು ವಿಡಿಯೋ ದಾಖಲೀಕರಣವನ್ನು ಮಾಡಿ ತೋರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ದು 20 ಪಾಸ್ ನಮ್ ಕಂಡ್ರೆ ಘಟ್ಟದ ಗಾಡಿ ಕಾಣ ಇತ್ತಲ್ಲ ಅದು 14 ಹತ್ತೋಣ 21 ಎಷ್ಟು 51 ಓಯ್ ಪ್ರದೀಪಣ್ಣ, ಒಂದಿನ ಎಂತದ ಹೆಗಳಿಕರು, ಒಂದಿನ ಹಂಪಿಗೆ 2 ದಿನ ಬರ ಹಂಪಿಗೆ ಬಂದ್ ಮಲ್ಕಮ್ಮ ಫಸ್ಟ್, ಮತ್ತೆ ಅಂತ ಬೇಡ. ಈಗ ನೋಡಿ, ಇನ್ನೊಂದು 2 ಕಿಲೋಮೀಟರ್ ಹೋದ್ರೆ ನಾವು ಇತಿಹಾಸ ಪ್ರಸಿದ್ಧವಾದ ಅಂಜನಾದ್ರಿಯ ಬೆಟ್ಟಕ್ಕೆ ಹೋಗ್ತೀವಿ. ಪುರಾಣ ಪ್ರಸಿದ್ಧವಾದ ಸ್ಥಳ. ಈಗ ಸುತ್ತಲೂ ಹಚ್ಚ ಹಸುರಿನ ಕಾಡು ಪ್ರದೇಶ. ಹಾಗೆ ಆಂಜನೇಯ ಹುಟ್ಟಿದ ಸ್ಥಳವೆಂದು ಪ್ರಸಿದ್ಧಿ ಪಡೆದಿದೆ. ಈಗ ನೀವು ನೋಡ್ಬಹುದು ಸುತ್ತಲೂ ತುಂಬಾ ಪ್ರವಾಸಿಗರ, ಈ ಕಡೆ ನೋಡಿದ ದುರ್ಗಾದೇವಿ ದೇವಸ್ಥಾನ, ಮತ್ತೆ ತುಂಬಾ ಪ್ರವಾಸಿಗರು ಕಾಣ್ತಾ ಇದ್ದಾರೆ. ಆದ್ರೆ ಮತ್ತೆಂತ ಹೇಳುವ, ಅಂಜನಾದ್ರಿ ಒಂದು ಅಂಜನಾದೇವಿ ತಪಸ್ಸು ಮಾಡಿದಂತಹ ಒಂದು ಸ್ಥಳ ಅಂತಲೂ ಕೂಡ ಇದೆ. ಇನ್ನ ಆಂಜನೇಯ ಹುಟ್ಟಿದಂತಹ ಸ್ಥಳ ಇಲ್ಲಿಗೆ ಸಮೀಪದಲ್ಲಿ ಕಿಷ್ಕಿಂದೆ ಕೂಡ ಇದೆ. ನಿಂಗೆ ಡಬ್ಬಿಂಗ್ ಮಾಡ್ಬೇಕು. ರಾಮಾಯಣದ ಕಾಲದಲ್ಲಿ ವಾಲಿ ಇದನ್ನ ಆಳ್ತಾ ಇದ್ದ. ನಂತರ ಅದು ವಾಲಿ ಸುಗ್ರೀವರ ಯುದ್ಧದ ನಂತರ ವಾಲಿಯನ್ನ ರಾಮ ಕೊಂದ ನಂತರ ಅದು ಸುಗ್ರೀವನಿಗೆ ಬರ್ತದೆ. ಒಟ್ಟಾರೆ ಇದು ಆಂಜನೇಯ ಇದ್ದಂತಹ ಒಂದು ಸ್ಥಳ ಎನ್ನುವಂತ ಪ್ರತೀತಿಯು ಕೂಡ ಇದೆ. ಸ್ಥಳದ ಬಗ್ಗೆ ಕೆಲವೊಂದು ವಿವಾದಗಳು ಕೂಡ ಇದೆ. ಅದೇನೇ ಇರಲಿ, ಕರ್ನಾಟಕದವರ ಒಂದು ನಂಬಿಕೆ, ಭಾವನೆಗೆ ಇದು ಆಂಜನೇಯನ ಒಂದು ಜನ್ಮಸ್ಥಳ ಎನ್ನುವಂತ ಒಂದು ಭಾವನೆ ಇದೆ. ಖಂಡಿತ ಅದೊಂದು ಕೆಲವೊಂದು ಶಾಸ್ತ್ರಗಳಲ್ಲೂ ವೇದ ಪುರಾಣಗಳಲ್ಲೂ ಕೂಡ ಒಂದು ಪುರಾವೆಗಳು ಇದೆ. ಇದೇ ನೋಡಿ ಅಂಜನಾದ್ರಿ ಪರ್ವತ ನಮ್ಗೆ ಕಾಣಿಸ್ತಾ ಇದೆ. ಇನ್ನು 1 ಕಿಲೋಮೀಟರ್ ಹೋಗ್ಬೇಕಿತ್ತು ನಾವು. ಈಗ ಅಲ್ಲಿ ಇದು ಕೆಳಗೆ ಕಾರನ್ನು ಇಟ್ಟು 500 ಎಷ್ಟು ಮೆಟ್ಲ 536 ಮೆಟ್ಲುಗಳಿದೆ. ದೇವರ ದರ್ಶನವನ್ನು ಮಾಡಿ ಬರುವುದು. ಸುಮಾರು ಸಮುದ್ರ ಮಟ್ಟದಿಂದ 516 ಮೀಟರ್ ಎತ್ತರದಲ್ಲಿ ಅನ್ಸುತ್ತೆ. ಇದು 516 ಮೀಟರ್ ಎತ್ತರ ಇರುವಂತ ಒಂದು ಜೊತೆಗೆ ಇಲ್ಲಯ್ಯ ಈ ಕಡೆ ಮುಖದ ರೀತಿ ಕಾಣಿಸ್ತದೆ. ನೀವು ವಿರೂಪಾಕ್ಷ ದೇವಾಲಯದಿಂದ ಅಥವಾ ಅಲ್ಲಿ ಹಂಪಿಯಿಂದ ನೋಡಿದ್ರೆ ಇನ್ನಷ್ಟು ಸ್ಪಷ್ಟವಾಗಿ ಅದು ಕಾಣುತ್ತೆ. ಸೇಮ್
ಒಂದು ಹನುಮಂತ ಧ್ಯಾನಸ್ಥನಾಗಿರುವಂತಹ ರೀತಿಯಲ್ಲಿ ಆ ಮುಖ ಕಾಣುತ್ತೆ. ಅದರ ಮೇಲ್ಗಡೆ ಆಂಜನೇಯನ ಹಾಗೂ ಶ್ರೀರಾಮ ಮತ್ತು ಸೀತಾದೇವಿಯ ಒಂದು ಮಂದಿರ ಎನ್ನುವುದಿದೆ. ಅದು ವಿಜಯನಗರ ಕಾಲದಲ್ಲಿ ರಚಿಸಲ್ಪಟ್ಟಂತ ಒಂದು ಕೆತ್ತಲ್ಪಟ್ಟಂತ ಒಂದು ದೇವಾಲಯ ಅಂತ ಕೂಡ ಅದನ್ನ ಹೇಳಲಾಗ್ತದೆ. ಜೊತೆಗೆ ಇಲ್ಲೂ ಒಂದು ಇತ್ತೀಚೆಗೆ ಗೌರ್ಮೆಂಟ್ ಕೂಡ ಒಂದು ರೋಪ್ ವೇ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ ವಿರೂಪಾಕ್ಷ ದೇವಸ್ಥಾನದಿಂದ ಅಂಜನಾದ್ರಿಯ ಬೆಟ್ಟಕ್ಕೆ. ಬಟ್ ಕೆಲವೊಂದು ಸವಾಲುಗಳು ಕೂಡ ಇದೆ. ಯಾಕಂದ್ರೆ ಇದು ದರೋಜಿ ಕರಡಿಧಾಮದ ಪಕ್ಕದಲ್ಲಿ ಬರೋದ್ರಿಂದ ಇಲ್ಲಿ ಪರಿಸರ ಸೂಕ್ಷ್ಮ ವಲಯ ಇದಾಗಿರೋದ್ರಿಂದ, ಜೊತೆಗೆ ಹೆರಿಟೇಜ್ ಅಂದ್ರೆ ವಿಶ್ವ ಪಾರಂಪರಿಕ ತಾಣ ಇದಾಗಿರೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಶನ್ ಗಳು ಇದೆ. ಹಾಗಾಗಿ ಅದು ಡೆವಲಪ್ಮೆಂಟ್ ನಿಧಾನ ಆಗ್ತಾ ಇದೆ. ಈಗ ಗಾಡಿಯನ್ನ ಇಲ್ಲೆಲ್ಲಾದ್ರೂ ನಮ್ಮ ಚಾಲಕರು ಬಟ್ ಇಲ್ಲ ಗಾಡಿ ಇಲ್ಲೇ ಪಾರ್ಕ್ ಮಾಡ್ತಾರೆ. ತಗೊಳ್ಳು ಸರ್. ಇಲ್ಲಿದ್ರೆ ನೀರ್ ಬಾಟ್ಲ್ ಇದೆಯಾ? ಏಷ್ಯಾದ ಪ್ರತಿಷ್ಠಿತವಾದ ಆಂಜನೇಯ ಬೆಟ್ಟಕ್ಕೆ ನಾವು ಕುಂದಾಪುರದಿಂದ 6 ಜನ ಬಂದಿದ್ದೇವೆ. ಈಗ ನೋಡಿ ಇಲ್ಲಿ ನಮ್ಮ ಸುಭಾಷ್ನವರು ಮೇಲೆ ಹತ್ಬೇಕಲ್ಲ, ಸಾಕಾಗತ್ತಲ್ಲ, ಹಾಗೆ ಅದೇ ನೀರ್ ಬಾಟ್ಲಿ ತಗೊಳ್ಳುವಂತ ನಿಂತಿದ್ದಾರೆ. ಹಾಗೆ ನಮ್ಮ ಆದಿತ್ಯ ಕೊಟ್ಲಾಟಿ ಅವರು ಸಾಕಲ್ಲ ಅಲ್ಲ ನಾ ಕೊಡ್ತೆ ಮೂಡಾಗಿದ್ದೆ ಈಗ ಆಂಜನೇಯ ಬೆಟ್ಟಕ್ಕೆ ನಾವು ಮೆಟ್ಟಿಲುಗಳನ್ನು ಹತ್ತಲು ಹೋಗ್ತಾ ಇದ್ದೀವಿ. ಈಗ ನಮ್ ಜೊತೆ ಕೊಡ್ಲಾಡಿ ಆದಿತ್ಯ ಪುತ್ರ ದಿನಕರ್ಜಿ, ಪಾಂಡುವಣ್ಣ ಶಂಕರನಾರಾಯಣ, ಸುಭಾಷ್ ಶೆಟ್ಟಿ ಚುಚ್ಚಿ. ಆದ್ರೆ ಸುಭಾಷ್ ಶೆಟ್ಟಿ ಚುಚ್ಚಿ ಬೇಡ ಅಂತ ತನ್ನ ಚಪ್ಪಲಗಳನ್ನು ಹಾಕೊಂಡು ಬಂದಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ. ಅವ್ರಿಗೆ ಏನು ಬುದ್ಧಿ ಇದೆಯೋ ಏನು ಗೊತ್ತಿಲ್ಲ, ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅವರಿಗೆ. ನೀ ತೋರುದಿಲ್ಲ ಅವ ವಿಡಿಯೋ ಮಾಡ್ತಿದ್ದನ್ನು ಕಾಲ್ ಕಾಣಿ. ಈಗ ಸುಭಾಷ್ ಶೆಟ್ಟಿ ಅವರು ನೀರ್ ಬಾಟ್ಲಿ ಯಾರು ಕಿಸಿಗೆ ಆಗ್ತಾ ಅಲ್ಲಿ ನೋಡಿ ಮಂಗ ಕಾಟ ಎಷ್ಟಿರ್ಬೋದು. ಅದು ಇದು ಆಂಜನೇಯ ಸ್ವಾಮಿ. ಇವತ್ತು ಒಂಚೂರು ರ್ಯಾಶ್ ಅದ್ದ ಸುಮ್ಮನೆ ಹೇಳಿದೆ. ಯಾರಿಗೆ ಗೊತ್ತಿದ್ದೀಗ ನಾವು ಮೆಟ್ಟಿಲುಗಳನ್ನು ಹತ್ತಾ ಇದ್ದೀವಿ. ಈಗಾಗ್ಲೇ ಒಂದು 20 ಮೆಟ್ಟಿಲುಗಳನ್ನು ಹತ್ತಿರ್ಬೋದು. ಇನ್ನು ಸಾಧಾರಣ ಸುಭಾಷ್ ಶೆಟ್ಟಿ ಒಂದು 30 ಮೆಟ್ಲಿಗೆ ಹೋದ್ರು. ಈಗ ಒಂದು 50 ಮೆಟ್ಲಿಗೆ ಹೋಗಿ ಪ್ಯಾಚ್ ಇರ್ಬೋದು. ಅವ್ರನ್ನ ವಾಪಸ್ ನಾವು ಹೊತ್ಕೊಂಡು ಬರೋದಾಗುತ್ತೆ ಏನೋ ಗೊತ್ತಿಲ್ಲ. ಸುಭಾಸ ಅಷ್ಟು ಸ್ಪೀಡ್ ಹೋಗ್ಬೇಡ, ಒಳ್ಳೇದಲ್ಲ. ಸುಭಾಷ್ ಶೆಟ್ಟಿ ಅವರು ಹತ್ತಕ್ಕೆ ಹುಮ್ಮಸ್ಸಿನಿಂದ ಹಸ್ತಿದ್ದಾರೆ. ಕಾರಣ ಅವರ ಎನರ್ಜಿ. ಅದು ಎಷ್ಟೊತ್ತಿಗೆ ಖಾಲಿ ಆಗತ್ತಂತ ಗೊತ್ತಾಗೋದಿಲ್ಲ. ನೋಡಿ ನಮ್ಮ ಸುಭಾಷ್ ಶೆಟ್ಟಿ ಅವರ ಎನರ್ಜಿ ಈಗ ಆಲ್ಮೋಸ್ಟ್ ಡಮರ್. ಈಗ ನಾವು 6 ಜನ, ಅವ್ರು ಬಿಟ್ಟರೆ 5 ಜನ ಹೋಗ್ಲಾಕ ಪರಿಸ್ಥಿತಿ. ಒಬ್ಬಿಲ್ಲ ಡ್ಯಾಮ್ ಅಲ್ಲ, ಹಂಪೆ ಹೊಳೆ ಅದು. ಕ್ರಿಕೆಟ್ಗಳಲ್ಲಿ ಒಂದು ಆಲ್ರೆಡಿ ಔಟ್ ಆಗುವ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇದೆ. ಸಣ್ಣ ವಜ್ಜೆ ಜಾಸ್ತಿ ಆದ್ರೂ ಬಾಟ್ಲಿ ಅಂತ ಹಿಡ್ಕೊಂಡು ಶ್ವಾಸದಿಂದ ಬರ್ತಾ ಇರುವ ಸುಭಾಷ್ ಶೆಟ್ಟಿ ಅವರಿಗೆ ಅರಿ ಓಕೆ ಇಲ್ಲ, ಏನ್ ಸಮಸ್ಯೆ ಇಲ್ಲ. ಈ ವಯಸ್ಸಾದವರು ಅಂತ ಹೇಳಿದ್ರೆ ತಪ್ಪಾಗ್ತದೆ. ಇವರ ಎನರ್ಜಿಗೆ ಒಂದು ಸಲಾಂ. ಎನರ್ಜೆಟಿಕ್ ಕೂಡ ಆಗ್ತಾ ಇಲ್ಲ.
ಜೈ ಶ್ರೀರಾಮ್. ನಾವೀಗ ಅಂಜನಾದ್ರಿ ಬೆಟ್ಟವನ್ನ ತಲುಪಿದ್ದೇವೆ. ವಾ ಅದ್ಭುತ ಅನುಭವ. ಮತ್ತೆ ಈ ಮಾರೆಲ್ಲ ಎಲ್ಲೆಲ್ಲಿದ್ದಾರೆ ಗೊತ್ತಿಲ್ಲ. ನೋಡಿ ಎಷ್ಟೊಂದು ಸುಂದರವಾಗಿದೆ ಪ್ರಕೃತಿಯ ರಮಣೀಯ ನೋಟ. ಇವರು ಆದಿತ್ಯ ಪುತ್ರನ್, ನಮ್ಮೆಲ್ಲರ ಮಾರ್ಗದರ್ಶಕರು. ಹಂಪಿ ತೋರಿಸ್ತಾರೆ ಎಲ್ಲಿ ತೋರ್ತಿದ್ದೆ? ಹಂಪಿ ತೋರಿಸ್ತಾರೆ ಗಣ, ಅದೆಲ್ಲ ಹಂಪಿ. ಓ ಇದೆ ಇದೆ ನನ್ನ ಮೊಬೈಲ್ ಇದೆಲ್ಲ ಅಲ್ಲ. ಈಗ ಇದಲ್ದೇನಾ ಆದಿತ್ಯ? ಇದಲ್ದ ಹಂಪಿ? ಹಂಪಿ ಅದೇ, ಹಂಪಿ ಅದೇ. ಕಣಿ ಇದೆ ಹಂಪಿ. ಕಮಾನ್ ಕಂಡು ತೋರಿಸ್ತಿದ್ದಾರೆ. ಇದು ವಿರೂಪಾಕ್ಷ ದೇವಸ್ಥಾನ. ಅದನ್ನು ತೆಗಿ, ಕೂತಿರ್ಕಣಿ ಒಳ್ಳೆ ಚಂದ ಮಾಡಿ. ನಮ್ ಜೊತೆ ನೀರು ಕುಡಿತಿದ್ದಾನೆ. ಬರ ಅಲ್ವಾ, ಹಚ್ಪಡ ಮಾಡ್ಕೊಡಿ. ಹಲೋ ನೋಡ್ತಾರೆ ಬರ ವಿಡಿಯೋ ಗೌರ್ಮೆಂಟ್ ಹೋಗ್ತೀವಿ. ಕೇಳ್ತಾನ. ಬಹಳಷ್ಟು ಜನ ಆಂಜನೇಯನ ಭಕ್ತಾಭಿಮಾನಿಗಳು ಬೆಟ್ಟವನ್ನು ಏರೋದು ನೋಡಬಹುದು. ವಯಸ್ಸಾದವರು, ಯುವಕರು ಎಲ್ಲರೂ ಕೂಡ. ನಾವೀಗ ಮೇಲ್ಗಡೆ ಹೋಗಿ ಕೆಳಗಡೆ ದೇವರ ದರ್ಶನ ಮಾಡಿ ಕೆಳಗಡೆ ಹೋಗ್ತಿದ್ದೇವೆ. ಈಗ ಹೋಗಿ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯವಾದ ಹಂಪಿಗೆ ನಮ್ಮ ಪಯಣ. ಅಲ್ಲಿ ನೋಡಿ, ಇಲ್ಲಿ ನೋಡಿ ಅಯ್ಯಪ್ಪ ದೇವರ. ಶ್ರೀರಾಮ್ बोलो भारत माता की जय श्री राम. ಜನಕರ್ಜಿ ನಮ್ದೊಂದು ಸಪರೇಟ್ ಬೇರೆ ಒಂದಿರ್ಲಿ. बोलो भारत माता की. ಬೆಟ್ಟವನ್ನ ಏರ್ತಾ ಇರುವಂತ ಭಕ್ತರಿಗೆ, ಅದರಲ್ಲೂ ದಣಿದವರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತ ನಮ್ಮ ಸುಭಾಷ್ ಶೆಟ್ರು ಮತ್ತೆ ದಿನಕರ್ಜಿ ಅವರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದ್ರದ್ದು ಎಷ್ಟು ಮರಿಯ? ಇಲ್ಲಿ ನೋಡಿ, ತೋರುದಿಲ್ಲ, ಬೆಳೀತಾರೆ. ಅದೇ ಇಲ್ಲಿ ಇದ್ದಿದ್ದೆ. 3ನೇ ಶತಮಾನದಲ್ಲಿ ವಿದ್ಯಾರಣ್ಯರ, ಶೃಂಗೇರಿ ಮಠಾಧಿಪತಿಗಳಾದ ವಿದ್ಯಾರಣ್ಯರ ಮತ್ತು ಆಶೀರ್ವಾದದ ಮೂಲಕ ಹರಿಹರ ಮತ್ತು ಬೊಕ್ಕರಾಯರು ಸೇರಿ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಹಾಳು ಹಂಪಿ ಹಿಂದಿನ ವೈಭವ ಹೇಗಿತ್ತು ನೋಡೋಣ. ಮೊದಲಿನ ಒಂದು ಈಗ ಜನ ಕಾಮಕ್ಕೊಬ್ಬೇ ಇತ್ತು. ಇಲ್ಗಣಿ ಈ 1000 ವರ್ಷದ ಇತಿಹಾಸ ಈ ಕಂಬಗಳನ್ನು ನೋಡಬಹುದು. ಏ ವಿರೂಪಾಕ್ಷ ದೇವಾಲಯದಲ್ಲಿ
ಪ್ರತಿಯೊಂದು ಕಂಬ ಆಗ್ಲಿ ಒಂದು ಅಲ್ಲಿ ಗಣಪತಿ ಇಲ್ಲಿ ಇಲ್ಲಿನ ಒಂದೊಂದು ಕಂಬವು ಕೂಡ ಒಂದು ವಿಭಿನ್ನವಾದಂತಹ ಒಂದು ಸಂಸ್ಕೃತಿ, ಒಂದು ಶಿಲ್ಪವನ್ನ ಒಳಗೊಂಡಿದೆ. ಈಗ ಅಲ್ಲಿ ನೋಡಬಹುದು ಈಶ್ವರಲಿಂಗ ಒಂದು ಭಾಗದಲ್ಲಿ ಕಾಣಿಸಿದ್ರೆ, ಒಂದು ಕಂಬದಲ್ಲಿ, ಇನ್ನೊಂದು ಭಾಗದಲ್ಲಿ ಗಣಪತಿ, ಇನ್ನೊಂದು ಭಾಗದಲ್ಲಿ ಇನ್ನೊಂದು ರೀತಿಯ ಚಿತ್ರಗಳು. ಈಶ್ವರನ ಲಿಂಗದ ಪಕ್ಕದಲ್ಲಿ ಮೊಸಳೆಯ ಒಂದು ಭಾವಚಿತ್ರವನ್ನು ಕಾಣಬಹುದು. ಇಲ್ಲಿ ಕೆಳಗಡೆ ಉಗ್ರ ನರಸಿಂಹನ ಒಂದು ಸಿಂಹದ ಮುಖದ ಒಂದು ಚಿತ್ರ. ಹೀಗೆ ಇಲ್ಲಿ ಒಂದೊಂದು ರೀತಿಯ ಒಂದು ಬೇರೆ ಬೇರೆ ಚಿತ್ರ ಇದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಈ ನೀವು ಹಂಪಿ ಕಂಬಗಳಲ್ಲೂ ಹಾಗೆ ಒಂದೊಂದು ಆಕೃತಿಯ ಚಿತ್ರಗಳನ್ನು ಕೆತ್ತಿರುತ್ತಾರೆ. ಹಾಗೆ ನೋಡಿದ್ರೆ ಹಳೆಯ ದೀಪ ಬೆಳಗಿಸುವ ಒಂದು ಇದು ನೋಡ್ಬೋದು ನೀವು, ಹಳೆಯ ಕಾಲದ್ದು. ಮತ್ತೆ ಈಗ ಇಲ್ಲೆಲ್ಲ ಸಿಕ್ಕಾಪಟ್ಟೆ ನಿಮ್ಗೆ ಹಾಳು ಬಿದ್ದಿರುವುದನ್ನು ನೋಡಿರ್ಬೋದು ನೀವು. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಜೋಡಿ ಎರಡು ನಂದಿಗಳನ್ನ ಕಾಣಬಹುದು. ಇದರ ವೈಶಿಷ್ಟ್ಯತೆ ಗೊತ್ತಿದ್ದವರಿದ್ರೆ ತಿಳಿಸಿಬಿಡಿ. ಇನ್ನು ನೇರವಾಗಿ ನಾವು ದೇವಸ್ಥಾನದ ಒಳಗಡೆ ಹೋಗುವುದಾದ್ರೆ, ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಈ ಒಂದು ದೇವಾಲಯ ಶ್ರೀಮಂತಿಕೆಯನ್ನು ಎತ್ತು ಪುಸ್ತಕ ಬರ್ಕ ಕಡೆ ನೋಡ್ಬೋದು. ಕೆರೆಯ ಬದಿಗಳಲ್ಲಿ ಆಮೆಗಳ ಸಾಲು ನೋಡ್ಬೋದು ನೀವು. ಎಲ್ಲೆಂದರಲ್ಲಿ ಆಮೆಗಳ ಸಾಲು. ಮತ್ತೆ ಆ ಕಡೆ ನೋಡಿದ್ರೆ ಎಲ್ಲೂ ನೋಡಿದ್ರು ಒಂದೊಂದು ಗುಡಿ ಗೋಪುರಗಳನ್ನು ನೋಡ್ತಾ ಇರ್ಬೋದು. KP ನಾಯಕನಹಳ್ಳಿ ಹತ್ರ ನಮ್ದು ಗಾಡಿ ಪಂಚರ್ ಆಗಿದೆ. ಅಲ್ಲೇ ಹತ್ರದಲ್ಲಿ ಪಂಚರ್ ಶಾಪ್ ಇತ್ತು. ಅಲ್ಲೊಬ್ರು JCB ಆಪರೇಟರ್ ಬಂದು ತಿಳಿಸಿದ್ರು. ಈಗ ಟೈರ್ ಚೇಂಜ್ ಮಾಡಿ ಪ್ಯಾಚ್ ಹಾಕೊಂಡು ಬರ್ತಾರೆ. ವಿಡಿಯೋ ಮಾಡಿ ಎಂತ ಮಾಡುದು? ಜಿಂದಾಲ್ ಎಲ್ಲ ತಿನ್ನರೇನಲ್ಲ ಇದ್ದಾರ, ಅದೆಲ್ಲ ಕೂಡ ಜಿಂದಾಲ್ ಫ್ಯಾಕ್ಟರಿ ಕೆಲಸಗಾರ ಎಲ್ಲ ಅಸ್ಸಾಂ ಗಿಸ್ಸಾಂ ಅಸ್ಸಾಂ ಎಲ್ಲ ಕೂಡ ಬಿಹಾರ್ ಒಂದು ಶಿಫ್ಟ್ ಅನ್ನು ಮುಗಿಸಿ ಹೊರಟಿದ್ದಾರೆ. ಕೆಲವರ ಕೈಲಿ ಕುತ್ತಿ, ಕೆಲವರ ಕೈಲಿ ಎಲ್ಲ ಕುತ್ತಿ ಹಿಡ್ಕೊಂಡು ಊಟ ಕೊರಟಾಗಿದೆ. ಹೊರಟವರು ಇರ್ಬೋದು. ಇನ್ನೂ ಎಷ್ಟು ದೂರ ಇದೆ? ಸರಿ ಅಲ್ಲ, ಒಮ್ಮೆ ತೋರಿಸ್ತಾ ಇಲ್ಲ. ಕರೆಕ್ಟ್ ಇದೆ. ಮೂರನೇ ದಿನದ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ನಮ್ಮ ಬಳ್ಳಾರಿಯ ಒಂದು ಬಳ್ಳಾರಿಯ ಭಾಗೀರಥಿ ಅಮ್ಮನ ಮನೆಯಲ್ಲಿ ನಾವು ಊಟ ಮಾಡಿದ್ವಿ. ಅಲ್ಲಿ ಊಟ, ಬೆಳಿಗ್ಗೆ ತಿಂಡಿ, ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ರು. ಈಗ ನೇರವಾಗಿ ಚಿತ್ರದುರ್ಗದ ಕಡೆ ಮದಕರಿ ನಾಯಕನ ಹೊರಟಿದ್ದೇವೆ. ಆಳ್ವಿಕೆಯ ಒಳಪಟ್ಟಿದ್ದಂತಹ ಚಿತ್ರದುರ್ಗದ ಕೋಟೆಯ ವೈಭವವನ್ನ ನೋಡೋದಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಜೊತೆ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಇದ್ದಾರೆ. ಏನು ಈಗ ಬಳ್ಳಾರಿ ಜಸ್ಟ್ ಹೊರಟಿರೋದಷ್ಟೇ. ಏನೊಂದು 3-4 ಗಂಟೆಗಳ ಕಾಲ ಜರ್ನಿಯನ್ನು ಮಾಡಿ ಅಲ್ಲಿನ ವೈಭವ, ಚಿತ್ರದುರ್ಗದ ವೈಭವ ಬೌಲಿಂಗ್ ಅವರು ಕೊಡಿ ಅಂತ. ನೀವು ಎಂತ ಹೇಳುದ? ನಂಗೆ ಬ್ಯಾಟಿಂಗ್ ಬೇಡ, ಬೌಲಿಂಗ್ ಬೇಡ, ಫೀಲ್ಡಿಂಗ್ ಅವ್ರು ನಿಂತ್ಕೊಂತೀವಾರ. ಅವ್ ಗೇಮ್ ಹೇಳಿಕೋ. ಅವ್ನು ಎಂತ ಏನು ಒಳ್ಳೆ ಮಾಡ್ತಾನ, ಅವ್ರಲ್ಲಿ ಎಂತ ಇರ್ಕಂತಾರೆ. ನಾ ಮಾಡ್ತಾ ಒಂದಿನ ಅಂಪರ್ ಅಲ್ಲಿ ಮ್ಯಾಚ್, ಬ್ಯಾಟಿ ಮ್ಯಾಚ್, ಇವ್ರ ಫೀಲ್ಡ್ ಒಂದ್ ಬದಿ ತರಿಯಲ್ಲ, ಫುಲ್ ಡೀಪ್ ತರಿಯಲ್ಲ. ಒಬ್ರು ಹೊಡದ್ ಗೋಲ ಬೌಂಡ್ರಿ ಕೊಡ್ದ ಕೊಡ್ದ, ತಪ್ಪಿ ಆಧಾರ್ ತಪ್ಪಿ ಅಂತ ಸೀದಾ ಕೊಡಿವ ಉಳುಪಾರ ಕೆಳಗೆ ಬೋಲೊಟ್ಟಿಗೆ. ಅಯ್ಯೋ ಗದ್ದೆ ಮರ ಅಂತ ಗಾಡಿಗೆಲ್ಲ ಓಡದಣ್ಣ. ಇವ್ ಎಂತ ಇದ್ದಾರೆ ಅರ್ಧದವ್ರು ಗಡಿಯವ್ರಿಗೆ ಹೋಯ್ದ. ಇವಲ್ಲ ಇವಲ್ಲ ಹೀಗೆ ನಾವು ಬೆಟ್ಟಿ ಮ್ಯಾಚ್ ಇದೆಲ್ಲ ಕೊಡೋದು. ಮತ್ತೆ ಲೈವ್ ಬಂದಿತ್ತದ ವಿಡಿಯೋ ಅಲ್ಲ, ಬೇರೆ ಈಗ ಮುಂದೆ ಗಮ್ಮತ್ ಹೇಗೆ ಗಮ್ಮತ್ ಬರೀ ಫೀಲ್ಡಿಂಗ್ ಬೇಕಂಬ ನಾವು ಮತ್ತೆ ಅಂತ ಹೇಳುದಿಲ್ಲ.
ಮದ್ದು ಅಂದ್ರೆ ಗುಂಡು ಮದ್ದು, ಈ ನಿಮ್ಮ ಔಷಧಿ ಮದ್ದು ಅಲ್ಲ. ಆನೆಗಳನ್ನು ಬಳಸಿ ಗುಂಡನ್ನು ತಯಾರು ಮಾಡಿರುವ ಆನೆಗಳನ್ನು ಬಳಸಿ ಇಲ್ಲಿ ಮದ್ದನ್ನು ತಯಾರು ಮಾಡ್ತಿರುವ ಯಾರಿಗಿದ್ದೇವೆ. ನಮ್ಮ ಸ್ನೇಹಿತರೆಲ್ಲ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಈಗ ಮದ್ದು ಬೀಸುವ ಕಲ್ಲನ್ನು ನೋಡ್ಕೊಂಡು ಬಂದಿದ್ದೇವೆ ನಾವು ಈಗಾಗಲೇ. ಈಗ ಮುಂದ್ಗಡೆ ಮತ್ತೊಂದು ಪ್ಲೇಸಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಗೈಡ್ ಸುಭಾಷ್ ಸರ್ ಅವರ ಮುಂದ್ಗಡೆ ಹೋಗ್ತಿದ್ದಾರೆ. ಅವ್ರು ಯಾಕೆ ಇವತ್ತು ಮೈಕ್ ಹಾಕ್ತಾ ಇಲ್ಲ? ಅವರಿಗೆ ಏನು ಸುಸ್ತಾಗಿದೆ ಅಂತೆ. ಈಗ ನೋಡ್ಬಹುದು ನೀವು ಬನಶಂಕರಿ ದೇವಾಲಯ ಟೆಂಪಲ್ ಅನ್ನು ನೋಡ್ಬೋದು ನೀವು ಇಲ್ಲಿ. ಸುಭಾಷ್ ಅವರು ತೊಡಿ ಕೊಯ್ದಿತ್ತಂತ ನ್ಯೂಸ್ ಅಪ್ಪ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಅವ್ರು ಏನೂ ಇಲ್ಲ. ಆಮೇಲೆ ನಳ್ಳಿ ಮೂಳೆ ಬಗ್ಗೆ ಚಿಂತೆಯಲ್ಲಿದ್ದಾರೆ ಅವರಿಗೆ. ಆದಿತ್ಯ ಪುತ್ರನವರು ಅದೇ ಚಿಂತೆಯಲ್ಲಿದ್ದಾರೆ ಈಗ ಸದ್ಯ. ರಾತ್ರಿ ಅವರು ಒಂದು ನಳ್ಳಿ ಮೂಳೆ ಆಸೆ ಏನಾಗಿದೆ ಪ್ರದೀಪ್ ಅವರೇ? ಈಗ ರಾತ್ರಿ ನಾವು ಹೊರಗೆ ಹೋಗಿದ್ವಿ, ನಮ್ ಜೊತೆ ಸುಭಾಷ್ ಅವರು ಸೇರಿ ಸಹಕರಿಸಿದ್ದಾರೆ ನಮ್ಗೆ. ಆದ್ರೆ ಅಲ್ಲಿ ಸೇವೆ ಆದದ್ದು ಒಬ್ಬರಿಗೆ, ಮಂಗಳಾರತಿ ಆದಿದ್ದು 3 ಜನಿಗೆ. ಇಲ್ಲಿ ನೋಡ್ಬೋದು ಫುಲ್ ಯಾಕೆಲ್ಲ ಕಡೆ ನೋಡಿದ ಹಸಿರಿಂದ ಕಂಗೊಳಿಸ್ತಾ ಇದೆ. ಮರಗಡೆಗಳ ಸಾಲು ಇರ್ಬೋದು, ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ವಿಶ್ರಾಂತಿಸಬಹುದು, ನಾವು ವಿಶ್ರಾಂತಿ ಪಡೆಯಬಹುದು. ಇನ್ನು ಈಗ ನಮಗೆ ನಿನ್ನೆ ನೋಡಿದ ಹಾಗೆ ಹಂಪಿ ಕೋಟೆ ನೋಡಿದ್ರೆ ಏನು ಅಷ್ಟು ನಮಗೆ ಹೈಟ್ ಅಲ್ಲ, ಹತ್ತಕ್ಕಿಲ್ಲ, ಏನಿಲ್ಲ, ಈ ಲೆವೆಲಲ್ಲಿ ನಡ್ಕೊಂಡು ಹೋಗ್ಬೋದು. ಬಟ್ ಈ ಚಿತ್ರದುರ್ಗ ಕೋಟೆ ಇದೆ ಅಲ್ಲ, ಈಗ ಹೈಟ್ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಮತ್ತೆ ಒಬ್ಬವನ ಕಿಂಡಿ ನೋಡ್ಬೇಕಿದ್ರೆ ಮತ್ತೆ ಡೀಪ್ ಇಳಿಬೇಕು, ಕೆಳಗಡೆ ಹೋಗ್ಬೇಕು. ನಾವೀಗ ಅಲ್ಲರಿಗೆ ಹೋಗೋದೇ ಕಷ್ಟ ಇರ್ತದೆ. ಚಿಡ್ಡಿ ರಾಡಿಯಾಗುವ ಎಲ್ಲ ಸಂಭವಗಳು ಎದ್ದು ಕಾಣ್ತಾ ಇದೆ. ಪ್ರದೀಪ ಎಂತ ಎಂತ ಹೇಳೋಕಿತ್ತ? ಗಣೇಶ ದೇವಾಲಯ, ಏಕನಾಥೇಶ್ವರ ದೇವಾಲಯ ಹೋಗಿದ್ದೆ ಅಲ್ಲ ಒತ್ತು ಒನಕೆ ಹೋಗು. ಈಗ ನೋಡಿ ನಾವು ಚಿತ್ರದುರ್ಗ ಕೋಟೆಯ ಮೇಲ್ಗಡೆ ಹೋಗ್ತಾ ಇದ್ದೇವೆ. ಮೇಲ್ಗಡೆ ಅಂದ್ರೆ ಇನ್ನು ಸ್ವಲ್ಪ ದೂರ ಹೋದ್ರೆ ಟಾಪ್ ಎಂಡ್ ಆಗುತ್ತೆ, ಟಾಪಿಗೆ ಹೋಗ್ತೀವಿ. ಆನಂತರ ಇಲ್ಲಿ ವಿನಾಯಕ ಸ್ವಾಮಿಯ ದೇವಸ್ಥಾನವನ್ನು ನೋಡ್ಬೋದು ನೀವು. ಇಲ್ಲಿ ಒಂದು ಸೆರೆಸಿಕ ಕೈದಿಗಳನ್ನು ಹಾಕುವ ಒಂದು ಸೆರೆಮನೆ ಅಂತ ಕರಿಬೋದು ಇದನ್ನು. ಆ ಕಡೆ ನೋಡಿದ್ರೆ ನಿಮಗೆ ಇರಬಹುದೇ, ಇದೇನಾ? ಇದೆ, ನೈಜ ಚಿತ್ರಣವನ್ನು ನೋಡ್ಬೋದು. ಬನ್ನಿ. ಇದು ಹಳೆಯ ಕಾಲದ ರಾಜರ ಕಾಲದ ಗರಡಿ ಮನೆ. ಗರಡಿ ಮನೆ ಅಂತ ನೋಡಿ ಒಳಗಡೆ ನೀವು ನೋಡ್ದು ಎಷ್ಟು ಜನ ಗರಡಿ ಮನೆಯಲ್ಲಿ ಪಳಗಿದ್ದಾರೆ ಅಂತ ನೋಡ್ಬೋದು. ಒಳಗಿದ್ದ ಕಮ್ದಂಗಾದ್ರೆ ಗೈಡ್ ಒಟ್ಟು ಲಾಟ್ಬಿಟ್ಟು ಹೊಡಿತಾ ಬರೀ ಇಂಥದೆಯಾ? ಇತಿಹಾಸ ತಜ್ಞರು ಬೆರ್ಸ್ಕೊಂಬತ್ತೆ ಸೈ. ಹಳೆ ಕಾಲದ ಕ್ಯಾಂಟೀನ್ ನೋಡ್ಬೋದು ನೀವು. ನಮ್ಮ ಸುಭಾಷ್ ಅವರು ಎದ್ದು ಬಿದ್ದು ಓಡ್ತಾ ಇದ್ದಾರೆ, ಅಲ್ಲಿ ಏನಾದ್ರು ಸಿಗುತ್ತಾ ಅಂತ ನೋಡುವಂತ. ಇವಾಗ್ಲೂ ಸಿಗ್ಬಹುದು, ಏನಾದ್ರು ಇಟ್ಟಿರ್ಬೋದು ಅಲ್ಲಿ. ಇದಕ್ಕೆ ಎಂತ ಕಂಬ ಅಂತ ಮರ. ಇದು ಓಬವ್ವನ ಮನೆ ಅಂತ. ಸುಭಾಷ್ ಅವ್ರ ಏನಿದು? ಇದು ಓಬವ್ವನ ಮನೆ ಅಂತ ಪ್ರತೀತಿ ಇದೆ. ಬಟ್ ಅದ್ರ ಒಳಗಡೆ ನೋಡಿದ್ರೆ ಓಬವ್ವನ ಮನೆಯ ದುಸ್ಥಿತಿ, ಪ್ಲಾಸ್ಟಿಕ್ ರಾಶಿ, ಬಾಟಲ್ಗಳ ರಾಶಿ, ಸ್ಥಾನಕ್ಕೆ ಇಲ್ಲಿ ಚಿತ್ರದುರ್ಗದ ಪ್ರತಿಯೊಂದು ಕಲ್ಲು ಕೂಡ ಅದೊಂದು ಕಥೆಗಳನ್ನ, ಇತಿಹಾಸದ ಘಟನೆಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಈಗ ನಾವು ಬರ್ತಾ ಇರೋದು ಇಲ್ಲಿ ವೀರ ವನಿತೆ ಒನಕೆ ಓಬವ್ವಳ ಒಂದು ಓಬವ್ವರ ಏನು ಕಿಂಡಿ ಇದೆ, ಆ ಕಿಂಡಿ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಈ ಕಡೆದ ಅಲ್ಲಿಂದ ಈಗ ಲಿಂಕ್ ಇದೆ. ಮೊದ್ಲೆಲ್ಲ ಇರ್ಲಿಲ್ಲ, ಇದೆಲ್ಲ ಕ್ಲೋಸ್ ಇತ್ತು. ಈಗ ಜನ ಏನ್ ಮಾಡ್ತಾರೆ, ಅಲ್ಲಿಂದ ಹೋಗಿ ಇಲ್ಲಿ ಬರ್ತಾರೆ ಒಳಗೆ. ಬರ್ಬೋದು ಹೋಗಿ.
ಅವಾಗ ಅದು ಕ್ಲೋಸ್ ಇತ್ತ, ಕಲ್ಲಿದ್ದು ಬಂಡೆ ಇತ್ತ. ಇದಿಷ್ಟೇ ಓಪನ್ ಇದೆ. ಇದನ್ನ ಸಿಕ್ಕಾಬಿದ್ರೆ ರಾಗ್ಲಿಯಾ ಬೇಡ, ನಂಗೆ ರಿಸ್ಕೇ ಬೇಡ. ನೀನಿದ್ರೆ ಹೇಳತ್ತೆ, ನಾ ಇಲ್ಲಿ ಹಿಡ್ಕಂತ ಹಂಗಿ ಮಣ್ಣತ್ತ. ಕೊಡಿ ಕೊಡಿ ಬಟ್ಲೆ ಕೊಡಿ, ಅವ್ನು ಮಾಡಿ ಮೇಲೆ ಹಾಕ್ತೇವೆ. ಆವಾಗ ವಿದ್ದಿಕ ಇದ್ದ ತಕ್ಷಣ ಅವಳು ಹೊಡಿತ 20ಗೆ ಅವನು ಎದ್ದು ಇಲ್ಲಿಂದ ಒಬ್ಬನಿಗೆ ಚೂರಿ ಹಾಕ. ಸಾಯ್ತಲ್ಲ ಅವಳು ಆ ಪೋರ್ಸಿಗೆ ಬರ್ತಾ ಇದ್ರಲ್ಲ, ಆ ಪೋರ್ಸಿಗೆ ಹೊಡೆಯುವುದಕ್ಕೆ ಮಾತ್ರ ಕಂಡಿಲ್ಲ, ಹಿಂದಿಂದ ಚೂರಿ ಹಾಕಿ. ಅವ್ರು ಹೊಡೆದು ಎಳ್ದಾಕ್ತಾರೆ. ಅಂತ ಒಬ್ಬ ಮನುಷ್ಯತ್ವ ನನ್ನ ಇಂಡಿಯಾದಲ್ಲಿ ದೇವರು ಕೂಡ ನಂಬಲ್ಲ. ಅಂತ ಒಂದು ಯಾರು ಮತ್ತು ಕುಡಿ ಇಲ್ಲದವ್ರಿಗೆ ಪ್ರಾಣ ಒತ್ತೆ ಇಡೋದಂದ್ರೆ ಸುಮ್ಮನೆ ಅಂತ ಎಲ್ಲ ಎಂತದ್ರಾಗಲ್ಲ. ಅಣ್ಣ ಎಷ್ಟೇ ಸರಿ ಸ್ವಲ್ಪ ಊಟದ ಬಗ್ಗೆ ಅಂತ ಹೇಳಿ, ಚಿತ್ರದುರ್ಗದಲ್ಲಿ ಊಟ ಏನು ಚಿಕನ್ ರೊಟ್ಟಿ ಊಟ, ಮಟನ್. ಈಗ ತಾನೇ ನಾವು ಚಿತ್ರದುರ್ಗದ ಪ್ರವಾಸಿ ತಾಣವನ್ನು ನೋಡಿ ಆಮೇಲೆ ನಮ್ಮ ದಿನಕರ್ ಜಿ ಅವರ ಫ್ರೆಂಡು ಒಂದು ನಾನ್ ವೆಜ್ ಹೋಟೆಲ್ಗೆ ಕರ್ಕೊಂಡೋಗಿ ಒಳ್ಳೆ ಒಂದು ಊಟ ಮಾಡಿಸಿ ಅಲ್ಲಿಂದ ಹೊರಟು ನಾವೀಗ ಸಮಯ 5 ಗಂಟೆ ಆಗಿದೆ. ಈಗ ಶಿವಮೊಗ್ಗದಿಂದ ಸಕ್ರಬೈಲ್ ದಾಟಿದ್ದೇವೆ. ತೀರ್ಥಹಳ್ಳಿ ಮಾರ್ಗವಾಗಿ ಕೈಮರದಿಂದ ಎಡೂರು, ಮಾಸ್ತಿಕಟ್ಟೆ, ಹೊಸಂಗಡಿ, ಸಿದ್ದಾಪುರ ಹೋಗ್ತಾ ಇದ್ದೇವೆ ನಾವು. ಈಗ ನಮ್ದು ಇಲ್ಲಿಗೆ 3 ದಿನದ ಪ್ರವಾಸ ಮುಗಿದಿರುತ್ತದೆ. ಈಗ ಪ್ರವಾಸಕ್ಕೆ ಮೊದಲನೇ ದಿನ ಹೋಗಿದ್ದು ಫಸ್ಟ್ ನಾವು ಮಂತ್ರಾಲಯ, ಸಂಜೆ ಮಂತ್ರಾಲಯ ಹೋಗಿ ಅಲ್ಲಿ ರೂಮ್ ಎಲ್ಲ ಮಾಡಿ ಮಲಗಿ, ಅದು ರೂಮು ಹಾಗೆ ನಮ್ಮ ಗ್ಲೋಬಲ್ ಸ್ಟೇ ಅಂತ ನಮ್ಮ ಬೈಂದೂರಿನವರದ್ದು ಗ್ಲೋಬಲ್ ಸ್ಟೇ ಮಂತ್ರಾಲಯ, ಅಲ್ಲಿ ಲಾಡ್ಜ್ ಅಲ್ಲಿ ಇದ್ದು ಬೆಳಿಗ್ಗೆ ಮತ್ತೆ ದರ್ಶನ ಮಾಡಿ ಆಮೇಲೆ ಅಲ್ಲಿಂದ ಪಂಚಮುಖಿ ಹನುಮಾನ್ ಟೆಂಪಲ್ಗೆ ಹೋಗಿ ಅಲ್ಲಿಂದ ದೇವರಿಗೆ ದರ್ಶನ ಮಾಡಿ ಮತ್ತೆ ಆ ಕಡೆ ಶೌಚಾಲಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಪಡೆದು ಹಾಗೆ ನಾವು ಕಂಪ್ಲಿ ಗಂಗಾವತಿ ಮಾರ್ಗವಾಗಿ ಆಂಜನೇಯ ಸ್ವಾಮಿಯ ಜನ್ಮಸ್ಥಳವಾದ ಅಂಜನಾದ್ರಿಯ ಬೆಟ್ಟಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ವಾಪಸ್ಸು ಹಾಗೆ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಎಲ್ಲಾ ಭಾಗಗಳನ್ನು ತಿರುಗಲಿಕ್ಕಾಗ್ಲಿಲ್ಲ. ವಿರೂಪಾಕ್ಷ ದೇವಾಲಯ ಮತ್ತೆ ಹಾಗೆ ಒಂದು ತಿರುಗಿ ವಾಪಸ್ ಅಲ್ಲಿಂದ ಹೊರಟು ಬಳ್ಳಾರಿಗೆ ಬಂದು ಅಲ್ಲಿ ದಿನಕರ್ಜಿಯವರ ಸ್ನೇಹಿತರ ಮನೆಯಲ್ಲಿ ಉಳಿದು ಅಲ್ಲಿ ಒಳ್ಳೆ ಊಟ ಉಪಚಾರ ಮಾಡಿ ರಾತ್ರಿ ಮಲಗಿ ಮತ್ತೆ ಬೆಳಿಗ್ಗೆ ಅಲ್ಲಿಂದ 8:30ಗೆ ಹೊರಟು ನಾವು ಸೀದಾ ಚಿತ್ರದುರ್ಗಕ್ಕೆ ಬಂದು ಅಲ್ಲಿ ಎಲ್ಲ ದಿನಕರ್ಜಿಯವರ ಸ್ನೇಹಿತರ ಒಡಗೂಡಿ ಕೋಟೆಗಳನ್ನು ಸುತ್ತಾಡಿ ಊಟ ಮುಗಿಸಿ ವಾಪಸ್ ಈಗ ಮನೆ ಕಡೆ ಹೊರಡ್ತಾ ಇದ್ದೇವೆ. ಹಾಗೆ ಇನ್ನೊಂದು ತಿಂಗಳಿನ ಪ್ರವಾಸ ಈಗಾಗಲೇ ನಮ್ಮ ಸುಭಾಷ್ ಶೆಟ್ಟಿ ಅವರು ಬುಕಿಂಗ್ ಮಾಡಿದ್ದಾರೆ. ಅವರಿಂದ ಹೇಳ್ತಿದ್ದಾರೆ ತಿರುಪತಿ ಮತ್ತು ಶ್ರೀಶೈಲ, ಕಾಳಹಸ್ತಿ ಅಲ್ಲಿಗೆ ಭೇಟಿ ಕೊಡೋದಾಗಿ ಹೇಳ್ತಾ ಇದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನಿಮಗೆ ನಾವು ತಿಳಿಸ್ತೀವಿ. ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಬೇಕು. ಆ ಅಧ್ಯಯನ ಕಾರ್ಯಕ್ಕೆ ನಮ್ಮ ಸುಭಾಷ್ ಶೆಟ್ಟಿ ಅವರು ಎಂತ ಮಾಡ್ತಿದ್ರು ಹೇಳಿಬಿಡು. 1ನೇ ತಾರೀಕು ಬರ್ತೀವಿ ಅಂತ ಹೇಳಿಬಿಡು ನಿಮ್ಗೆ. ಈಗ ಸಹಕಾರ ನೀಡಿದ ಪಾಂಡಣ್ಣ, ಇದಕ್ಕೆ ನಮಗೆ ಸಹಕಾರ ನೀಡಿದ ನಮ್ಮ ಆತ್ಮೀಯರಾದ ಪಾಂಡುರಂಗನ ಶಂಕರನಾರಾಯಣ
ಅವರದ ಗಾಡಿ, ಅವರದ್ದೇ ಡಿಸೈಲು, ಅವರಿಗೆ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಅವರಿಗೆ ನಾವು ಅಭಾರಿಗಳಾಗಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲೂ ನಾವು ನಮ್ಮ ಜೊತೆಯಾಗಿ ಎಲ್ಲ ಪ್ರವಾಸಿ ತಾಣಗಳಲ್ಲಿ ಹೋಗುವ ಬಯಕೆ ನಮ್ಮದಾಗಿರುತ್ತೆ. ಮತ್ತೆ ನೀವು ಮಾತಾಡಿ ಕಂಟಿನ್ಯೂ.